ಸೊಪ್ಪಿನ ಸಾಂಬಾರು ತುಂಬ ಟೇಸ್ಟು. ಯಾವುದೇ ಸೊಪ್ಪು ಅಡುಗೆ ಮಾಡಿದರೂ ಅಷ್ಟೇ. ನಾನು ಈ ದಿನ ಬಳ್ಳಿ ಬಸಳೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೀನಿ. ಅದ್ರ ಜೊತೆಗೆ ದಂಟಿದೆ. ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಅದೇ ಥರ ಇಡ್ಲಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಇದು ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಬನ್ನಿ ಈಗ ಬಸಳೆ ಸೊಪ್ಪಿನ ಸಾಂಬಾರು ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಕಟ್ಟು ಬಸಳೆ ಸೊಪ್ಪನ್ನು ತಗೊಂಡಿದ್ದೀನಿ. ದಂಟು ಎಲೆನ ಬೇರೆ ಮಾಡಿದ್ದೀನಿ. ನೋಡಿ, ಸ್ವಲ್ಪ ಚಿಗುರಿರೋ ದಂಟನ್ನು ತಗೊಂಡು ಸಣ್ಣ ಹೆಚ್ಚಿ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಬೇಕು. ಈ ಸೊಪ್ಪನ್ನು ಅಷ್ಟೇ ಎಲೆಗಳನ್ನು ಜೋಡಿಸಿ ಸಿಗಿದು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಆವಾಗ ಸಾಂಬಾರು ಬಹಳ ರುಚಿ ಇರುತ್ತೆ, ಸಮರಸವಾಗುತ್ತೆ. ನೋಡಿ, ಹೀಗೆ ದಂಟು ಅಷ್ಟೇ. ನೋಡಿ, ಆ ದಂಟಲ್ಲಿ ತುದಿ ಇದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು. ಜಗಿಯಕ್ಕೆ ಚೆನ್ನಾಗಿ ಬರುತ್ತೆ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ತೊಗರಿಬೇಳೆ ತೊಳೆದು ಹಾಕಿದ್ದೀನಿ. ಅರಿಶಿನ ಹಾಕಿದ್ದೀನಿ, 1/4 ಚಮಚ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ 2 ಲೋಟದಷ್ಟು ನೀರು ಹಾಕ್ತೀನಿ. ಈಗ ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗ್ಸೋಣ. ತೊಗರಿಬೇಳೆ ಚೆನ್ನಾಗಿ ಬೇಯಬೇಕು. ತೊಗರಿಬೇಳೆ ಬೆಂದಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರೋ ಬಸಳೆ ದಂಟನ್ನು ಹಾಕ್ತೀನಿ. ಈ ದಂಟು ಸೊಪ್ಪಿನ ಜೊತೆ ಹಾಕಿ ಓಪನ್ನಾಗಿ ಬೇಯಿಸಿದರೆ ಪಾತ್ರೆಯಲ್ಲಿ ಅಷ್ಟು ಚೆನ್ನಾಗಿ ಬೇಯಲ್ಲ. ಅದಕ್ಕೆ ನಾನು ತೊಗರಿಬೇಳೆ ಜೊತೆ ಈ ದಂಟನ್ನು ಹಾಕಿ 1 ವಿಷಲ್ ಕೂಗಿಸ್ತೀನಿ. ರುಚಿಗೆ ಉಪ್ಪು ಈಗ ಹಾಕಿರ್ತೀನಿ. ದಂಟು ಉಪ್ಪು ಕುಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಜಗಿಯೋಕ್ಕೆ. ಈಗ ಒಂದು ಸರಿ ಮಿಕ್ಸ್ ಮಾಡೋಣ. ಈಗ ಕುಕ್ಕರ್ ಮುಚ್ಚಿ 1 ವಿಷಲು ಕೂಗಿಸೋಣ. ಬಸಳೆ ಎಲೆಗಳನ್ನು ನೋಡಿ ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಚಿಗುರು ದಂಟನ್ನು ಸಹಿತ ಹೆಚ್ಚಿದ್ದೀನಿ. 1 ಟೊಮೊಟೊ, 1 ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. 5 ಬೆಳ್ಳುಳ್ಳಿ ಹೆಸಳನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ದಬ್ಬರಿ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತೀನಿ. ಈಗ ಯಾವುದೇ ಸೊಪ್ಪಿನ ಹುಳಿಗಾದರೂ ಅಷ್ಟೇ ಬೆಳ್ಳುಳ್ಳಿ ಹಾಕಿದರೆ ಅದು ರುಚಿನೇ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಇದ್ರ ಜೊತೆಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕೋಣ. ಈರುಳ್ಳಿನೂ ಸ್ವಲ್ಪ ಬಾಡಿಸ್ಬೇಕು. ಈರುಳ್ಳಿ ಜೊತೆ ಈಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತೀನಿ. ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ 3 ಸಹ ಬಾಡಬೇಕು. ಈಗ ಬಸಳೆ ಸೊಪ್ಪನ್ನು ಹಾಕೋಣ. ಬಸಳೆ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಹುರಿಬೇಕು. ಹಾಗಿದ್ದರೆ ಮಾತ್ರ ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ, ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೆ ಹುರಿಯೋಣ. ಸೊಪ್ಪಿನ ಹುಳಿಗೆ ಎಷ್ಟೋ ಜನ ಬೆಲ್ಲ ಹಾಕಲ್ಲ. ನಾನಿಲ್ಲಿ 1/4 ಚಮಚದಷ್ಟು ಹಾಕ್ತೀನಿ. ಅದೊಂದು ರುಚಿ ಕೊಡುತ್ತೆ. ಈಗ ಸೊಪ್ಪಿನ ರುಚಿಗೆ ಆಗುವಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಹಾಕ್ತೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ಸಾಂಬಾರಿಗೆ ಟೊಮೊಟೊ ಹಣ್ಣು ಹಾಕಿದರೂ ಸಹಿತ ಹುಳಿ ಬೇಕೇ ಬೇಕು. ನಾನಿಲ್ಲಿ 2 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಹುಳಿ, ಉಪ್ಪು, ಬೆಲ್ಲವನ್ನು ಸ್ವಲ್ಪ ತಗೊಂಡು ಬಾಡಬೇಕು. ಈಗ ತೊಗರಿಬೇಳೆ ಜೊತೆ ದಂಟು ಬೆಂದಿದೆ. ಉಪ್ಪು ಸ್ವಲ್ಪ ಬಾಡಿಸ್ಕೊಂಡ ಮೇಲೆ ನಾವು ತೊಗರಿಬೇಳೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ತೊಗರಿಬೇಳೆ ಮತ್ತು ದಂಟನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ತೊಗರಿಬೇಳೆ ಜೊತೆ ಬಸಳೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕುದಿಬೇಕು. ನೋಡಿ, ಹೀಗೆ. ನಾನಿಲ್ಲಿ 1 ಬೌಲು ತೊಗರಿಬೇಳೆಗೆ 2 ಬೌಲಷ್ಟು ಕಾಯಿ ಹಾಕಿದ್ದೀನಿ ಮಿಕ್ಸಿ ಜಾರಲ್ಲಿ. ಹಾಗೆ 2 ಸ್ಪೂನು ಸಾಂಬಾರು ಪುಡಿ ಹಾಕೋಣ. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರೆಡಿ ಆಯಿತು. ಬಸಳೆ ಸೊಪ್ಪು ತೊಗರಿಬೇಳೆ ಜೊತೆ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರುವ ಮಸಾಲೆನ ಹಾಕೋಣ. 1 ಲೋಟದಷ್ಟು ನೀರನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಈಗ ಇಲ್ಲಿ ಸಾಂಬಾರಿಗೆ ಸೇರಿಸ್ತೀನಿ. ಸಾಂಬಾರು ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಸ್ವಲ್ಪ ದಪ್ಪ ಅನಿಸಿದರೆ ಇವಾಗಲೇ ನೀರನ್ನು ಮಿಕ್ಸ್ ಮಾಡಿಬಿಡಬೇಕು. ಸಾಂಬಾರು ಕುದ್ದ ಮೇಲೆ ನೀರು ಮಿಕ್ಸ್ ಮಾಡಿದರೆ ಅದು ಟೇಸ್ಟ್ ಬರೋಲ್ಲ. ನೋಡಿ, ಈಗ ಒಂದು ಸ್ವಲ್ಪ ದಪ್ಪ ಅನ್ನಿಸ್ತಿದೆ.
ಇನ್ನೂ ಒಂದು ಕಾಲು ಲೋಟದಷ್ಟು ನೀರು ಹಾಕೋಣ. ಸಾಂಬಾರನ್ನು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈ ಬಿಳಿ ನೊರೆ ಹೋಗೋವರೆಗೂ ಸಾಂಬಾರು ಕುದಿಬೇಕು. ಈಗ ಮಸಾಲೆ ರುಬ್ಬಿ ಹಾಕಿದ ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಒಂದ್ಸರಿ ಚೆನ್ನಾಗಿ ಕುದಿಸ್ಬಿಡೋಣ. ಬೇಸಿಗೆಗಾಲದಲ್ಲಂತೂ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಬೇಕು, ಇಲ್ಲಾಂದರೆ ಹಳಸೋಗೋದು ಜಾಸ್ತಿ. ನೋಡಿ, ಸಾಂಬಾರು ಇಷ್ಟು ಚೆನ್ನಾಗಿ ಕುದಿಬೇಕು. ಬಿಳಿ ನೊರೆ ಪೂರ್ತಿ ಹೋಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ನಾನಿಲ್ಲಿ ಸಾಂಬಾರಿಗೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿನ ರುಬ್ಬಿ ಹಾಕೋಲ್ಲ. ಈ ಥರ ನೀವು ಒಂದ್ಸರಿ ಸಾಂಬಾರು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಮಲೆನಾಡು ಶೈಲಿಯ ಬಸಳೆ ಸೊಪ್ಪಿನ ಸಾಂಬಾರು. ನೋಡಿದ್ರಲ್ಲ ವಿಡಿಯೋ, ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.